ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಪರ್ಫ್ಯೂಮ್ ಕಲೆಕ್ಷನ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಹಿಂಗೆಲ್ಲ ಇಟ್ಕೊಂಡು ಕುತ್ಕೊಂಡಿನಿ ನೋಡ್ರಿ. ನನಗೆ ಪರ್ಫ್ಯೂಮ್ ಅಂದರೆ ಒಂಥರ ಕ್ರೇಜ್. ನಾನು ಕಂಪ್ಲೀಟ್ ಪ್ಯಾಷನಿಂದ ತೊಗೊತೀನಿ ಯಾವ ಪರ್ಫ್ಯೂಮ್ ತೊಗೊಳೋದಿದ್ರು. ಇದರಲ್ಲಿ ನಾನು 200 ರೂಪೀಸಿಂದ 20,000 ರೂಪೀಸ್ ತನಕ ಪರ್ಫ್ಯೂಮ್ಗೆ ಸ್ಪೆಂಡ್ ಮಾಡೀನಿ. ಸೊ ಇದರಲ್ಲಿ ನನ್ನ ಹಸ್ಬೆಂಡ್ ಪರ್ಫ್ಯೂಮ್ ಕೂಡ ತೋರಿಸ್ತಾ ಇದ್ದೀನಿ, ಬಿಕಾಸ್ ನಾನು ಇದರಲ್ಲಿ ಕೂಡ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಅದಕ್ಕೆ ಎರಡು ಜೊತೆಗೆ ತೋರಿಸೋಣ ಅಂದ್ಬಿಟ್ಟು ಇವತ್ತು ವ್ಲಾಗ್ ಶುರು ಮಾಡ್ತೀನಿ. ಆ್ಯಂಡ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಸೊ ಇವಾಗ ವ್ಲಾಗ್ ಶುರು ಮಾಡೋಣ. ಆ್ಯಕ್ಚುಲಿ ನನ್ನ ಪ್ರಕಾರ ಪರ್ಫ್ಯೂಮ್ ವೆರಿ ಇಂಪಾರ್ಟೆಂಟ್ ಡೇ ಟು ಡೇ ಲೈಫಲ್ಲಿ. ಬಿಕಾಸ್ ಒಂಥರ ಹೈಜೀನ್ ಮೇಂಟೈನ್ ಮಾಡಬೇಕು ಅಂದರೆ ನಾವು ಪರ್ಫ್ಯೂಮ್ ಯೂಸ್ ಮಾಡಬೇಕು ಅಂತ ನಂಗೆ ಅನಿಸ್ತದೆ. ಬಿಕಾಸ್ ಈಗ ಎಲ್ಲರೂ ಸ್ವೆಟ್ ಆಗ್ತೀವಲ್ಲ, ಸೊ ಹಾಗಾಗಿ ಪರ್ಫ್ಯೂಮ್ ಯೂಸ್ ಮಾಡೋದ್ರಿಂದ ನಮಗೆ ಎಲ್ಲೂ ಆಕ್ವರ್ಡ್ ಮೂಮೆಂಟ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಪರ್ಫ್ಯೂಮ್ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನನ್ನ ಕೇಸಲ್ಲಿ ನೋಡಿದರೆ ನಾನೊಂದು ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೀನಿ ಇದನ್ನು. ಸೊ ಇವಾಗ ಒಂದೊಂದಾಗಿ ತೋರಿಸ್ತೀನಿ ನಾನು. ಇದು ಬಂದ್ಬಿಟ್ಟು ವೆನೆಸಾ ಅಂತ. ಈ ಪರ್ಫ್ಯೂಮ್ ನಾನು ಇಂಡಿಯಾಲ್ಲೇ ತೊಗೊಂಡಿದ್ದು, ಅಮೆಝಾನಲ್ಲಿ ಬೈ ಮಾಡಿದ್ದೆ. ಇದು ಜಸ್ಟ್ 200 ರೂಪೀಸ್ ಅಷ್ಟೇ. ಆ್ಯಂಡ್ ಇದ್ರದ್ದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರ್ತದೆ. ನಂಗೆ ಇನ್ನೊಂದೇನು ಅಂದರೆ ಜಾಸ್ತಿ ಸ್ಟ್ರಾಂಗ್ ಇರೋ ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ. ಬಿಕಾಸ್ ಒಂಥರ ತುಂಬ ಸ್ಟ್ರಾಂಗ್ ಇದ್ದರೆ ನನಗೆ ಹೆಡೇಕ್ ಬಂದುಬಿಡ್ತದೆ. ಹಾಗಾಗಿ ನಾನು ಒಂಥರ ಫ್ಲವರಿಶ್ ಮತ್ತು ಫ್ರೂಟಿಶ್ ಸ್ಮೆಲ್ ಇರೋದು ಆದಷ್ಟು ಪ್ರಿಫರ್ ಮಾಡ್ತೀನಿ. ಆ ಫ್ರೇಗ್ರೆನ್ಸಸ್ ನನಗೆ ಭಾಳ ಬೇಗ ಅಟ್ರ್ಯಾಕ್ಟ್ ಮಾಡ್ತದೆ. ಸೊ ನಾನು ಆ ಫ್ರೇಗ್ರೆನ್ಸ್ದೇ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ ಕೂಡ. ಸೊ ಅದರಲ್ಲಿ ಇದು ಒಂದು. ನೆಕ್ಸ್ಟ್ ಬಂದುಬಿಟ್ಟು ವಿಕ್ಟೋರಿಯಾ ಸೀಕ್ರೆಟ್. ಸೊ ವಿಕ್ಟೋರಿಯಾ ಸೀಕ್ರೆಟ್ ನನ್ನ ಹತ್ರ ಇವು ಮೂರು ಇರೋದು. ಆ್ಯಂಡ್ ಇದು ನೀವು ಕೇಳಿರ್ತೀರಿ, ಬಾಂಬ್ ಶೆಲ್. ಇದು ತುಂಬ ಅಂದರೆ ತುಂಬ ಪಾಪ್ಯುಲರ್ ಆಗಿತ್ತು. ಪ್ರಾಬಬ್ಲಿ ಇವಾಗೂ ಹಾಗೆ ಪಾಪ್ಯುಲರ್ ಅದೇ ಇದು. ಬಟ್ ನನಗೆ ವಿಕ್ಟೋರಿಯಾ ಸೀಕ್ರೆಟಲ್ಲಿ ವಿಕ್ಟೋರಿಯಾ ಸೀಕ್ರೆಟ್ ಟೆಂಪ್ಟೇಷನ್ ತುಂಬಾ ಇಷ್ಟ. ಇದು ಒಂಥರ ಭಾಳನೇ ಚೆನ್ನಾಗಿ ಮೈಲ್ಡಾಗಿರ್ತದೆ. ಆ್ಯಂಡ್ ಇವು ಏನದಲ್ಲ, ಇದು ವಿಕ್ಟೋರಿಯಾ ಸೀಕ್ರೆಟ್ ರೊಮ್ಯಾಂಟಿಕ್. ಸೊ ಇವು ಮೂರು ಬಂದುಬಿಟ್ಟು ಮಿಸ್ಟ್. ಇದು ಆ್ಯಕ್ಚುಲಿ ಪರ್ಫ್ಯೂಮ್ ಅಲ್ಲ. ಇದನ್ನು ನೀವು ಸ್ಕಿನ್ ಮೇಲೆ ಹಾಕೋಬೋದು. ಸೊ ನೀವೇನು ಮಾಡ್ತೀರಿ ಗೊತ್ತಾ, ಈಗ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ವ್ಯಾಸ್ಲಿನ್ ಹಚ್ಕೊಂಡ್ಬಿಟ್ಟು ಆಮೇಲೆ ಪರ್ಫ್ಯೂಮ್ ಹಾಕೊಂಡ್ರೆ ಭಾಳ ಹೊತ್ತಿರ್ತದೆ ಅಂತ. ವ್ಯಾಸ್ಲಿನ್ ಒಂದೇ ಅಲ್ಲ, ಈಗ ಎಷ್ಟೊಂದು ಜನ ನಿಮ್ಮ ಹತ್ರ ಇದು ಫ್ರೆಗ್ರೆನ್ಸ್ ಫ್ರೀ ಮಾಯಿಶ್ಚರೈಸರ್ ಇರ್ತದಲ್ಲ, ಅದು ಇಲ್ಲ ಅಂದರೆ ಫ್ರೆಗ್ರೆನ್ಸ್ ಇದ್ರೂ ಪರವಾಗಿಲ್ಲ, ಯೂಶ್ವಲಿ ಮಾಯಿಶ್ಚರೈಸರ್ ಹಚ್ತಿರಲ್ಲ, ಹಚ್ಚಿದ ತಕ್ಷಣ ಈ ಥರದ್ದು ಮಿಸ್ಟ್ಗಳನ್ನ ಬಾಡಿಗೆ ಹಾಕ್ಕೊಂಡ್ರೆ ತುಂಬ ಹೊತ್ತು ಅದು ಹಾಗೆ ಇರ್ತದೆ. ಆ್ಯಂಡ್ ಮಿಸ್ಟ್ ನಾಟ್ ಮೋರ್ ದ್ಯಾನ್ 4 to 5 hours. ಇದರಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಇದು ನಾನು ಮೂರು ದುಬೈ ಹೋದಾಗ ತೊಗೊಂಡಿದ್ದು. ಅಂದರೆ ದುಬೈಯಲ್ಲಿ ಲೇಓವರ್ ಇತ್ತು ನನಗೆ. ಸೊ ಆ ಟೈಮಲ್ಲಿ ಏನು ತೊಗೋಬೇಕು, ಒಂದು 1 hour ಟೈಮ್ ಇತ್ತು. ಸುಮ್ಮನೆ ಹಾಗೆ ಶಾಪಿಂಗ್ ಹೋದಾಗ ಇದು ನೋಡಿಬಿಟ್ಟು ಓಕೆ ತೊಗೊಳ್ಳೋಣ ಅಂತ ತೊಗೊಂಡಿದ್ದು. ಇದು ಅರೌಂಡ್ $50 ಆಗಿತ್ತು. ಅಂದರೆ 4,000 ರೂಪೀಸ್. ಇದು ಮೂರು ಸೇರಿಬಿಟ್ಟು 4,000 ರೂಪೀಸ್ಗೆ ಸಿಕ್ತು. ಸೇಮ್ ಕಾಸ್ಟ್ ನನಗೆ US ಅಲ್ಲೂ ಅದೇ. ಬಟ್ ಸ್ಟಿಲ್ ದುಬೈಯಿಂದ ತೊಗೊಂಡು ಬರಬೇಕು ಅಂತ ಏನೋ ಅನಿಸಿತ್ತು, ಅದಕ್ಕೆ ಅಂತ ಇದನ್ನು ತೊಗೊಂಡಿರೋದು ನಾನು. ಆ್ಯಂಡ್ ನಂದು ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಗುಚ್ಚಿ. ಇದಂತೂ ಎಷ್ಟು ಒಂಥರ ಫ್ಲವರ್ದು, ಇದು ಇರೋದೇ ಗುಚ್ಚಿ ಫ್ಲೋರಾದು. ಸೊ ತುಂಬ ಫ್ಲವರ್ದು ಸ್ಮೆಲ್ ಬರ್ತದೆ. ಈಗ ಯಾರಿಗಿಷ್ಟ ಇರಲ್ಲ. ಇದಂತೂ ಜಾಸ್ಮಿನ್ದು ಅಂದರೆ ಮಲ್ಲಿಗೆ ಹೂ ವಾಸನೆ ಬರೋದು ತುಂಬ ಇಷ್ಟ ನನಗಂತೂ ಆ ಸ್ಮೆಲ್. ಅಮೇಝಿಂಗ್ ಫ್ರೇಗ್ರೆನ್ಸ್ ಇದು ಮಾತ್ರ. ಸೊ ಇದು ನನ್ನ ಹತ್ರ ಇರೋದು ಜಸ್ಟ್ 50 ml ಅಷ್ಟೇ. ಇದು ನನಗೆ 50 mlದೇ 13,000 ರೂಪೀಸ್ ಆಯಿತು ಇಲ್ಲಿ. ಅಂದರೆ ಅರೌಂಡ್ $110 $120 ಹಂಗಾಯಿತು ಇಲ್ಲಿ. ಆ್ಯಕ್ಚುಲಿ ತೋರಿಸಿದ್ದೆಲ್ಲ ಒಂದು ಕಡೆ ಇಡ್ತೀನಿ, ಬಿಕಾಸ್ ಆಮೇಲೆ ಯಾವ್ದ್ಯಾವ್ದು ತೋರಿಸಿನಿ ಅನ್ನೋದು ಮಿಸ್ ಆಗೋಗ್ತದೆ. ಓಕೆ, ನೆಕ್ಸ್ಟ್ ಒಂದು ಬಂದುಬಿಟ್ಟು ಇದು ಹಾಲಿಸ್ಟರ್ದು ಪರ್ಫ್ಯೂಮ್. ಇದು ನನಗೆ ನನ್ನ ತಮ್ಮ ಐರ್ಲ್ಯಾಂಡಿಂದ ತೊಗೊಂಡು ಬಂದಿರೋದು. ಸೊ ಇದನ್ನು ನಾನು ಹಾಗೆ ಇಟ್ಕೊಂಡಿನಿ, ಬಿಕಾಸ್ ಅವನು ಫಸ್ಟ್ ಟೈಮ್ ನನಗೆ ಐರ್ಲ್ಯಾಂಡಿಂದ ಬರ್ತಾ ಈ ಗಿಫ್ಟ್ನ ತೊಗೊಂಡು ಬಂದಿದ್ದು. ಅದಕ್ಕೆ ಇದು ಒಂಥರ ಮೆಮೊರಬಲ್ ಅಲ್ಲ. ಸೊ ಇದನ್ನು ಹಾಗೆ ಇಟ್ಕೊಂಡಿನಿ, ಒಂದು ಸ್ವಲ್ಪ ಮಾತ್ರ ಉಳಿದಿರೋದು. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಬರ್ಬರಿ. ಇದು ಅರೌಂಡ್ $110 ಇರ್ಬೋದು ಇದು ಕೂಡ.
ಸೊ ಇದೂ 10,000 to 11,000 ರುಪೀಸು. ಇದು ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ನನ್ನ ಮೀಟ್ ಮಾಡ್ಲಿಕ್ಕೆ ಬಂದಾಗ ನನಗೆ ತೊಗೊಂಡು ಬಂದಿರೋದು. ನೋಡ್ತಿರ್ಬೋದು ಎಷ್ಟು ಕಮ್ಮಿ ಉಳಿದಿದೆ ಅಂತ. ಇದನ್ನು ನಾನು ಇನ್ನು ಯೂಸ್ ಮಾಡಲ್ಲ, ಬಟ್ ಒನ್ ಆಫ್ ಮೈ ಫೇವ್ರೆಟ್. ಇದು ನಾನು ಕಂಪ್ಲೀಟ್ ನನ್ನ ಮೆಮೊರಿಗಂತ ಇಟ್ಕೊಂಡಿರೋದು. ನಾನು ಒಂದು ಸ್ವಲ್ಪ ಇಷ್ಟ ಆದ್ರೂ ಅಷ್ಟೊಂದು ಯೂಸ್ ಮಾಡಲ್ಲ, ಯಾಕಂದರೆ ಖಾಲಿಯಾಗಿ ಹೋಗ್ಬಿಟ್ರೆ ಮತ್ತೆ ನಾನು ಎಲ್ಲಿ ಇದನ್ನು ಬಿಸಾಕ್ತೀನಿ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿರ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ನನ್ನ ಹಸ್ಬೆಂಡ್ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಇದು. ಸೊ ಇದು ಯಾವಾಗಲೂ ಸ್ಪೆಷಲ್ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ವಿಕ್ಟರ್ ಅಂಡ್ ರಾಲ್ಫ್. ಇದೇನು ಗೊತ್ತಾ, ಇದು ಅರೌಂಡ್ 18,000 ರುಪೀಸ್ ಆಯಿತು ನನಗೆ. ಆಲ್ಮೋಸ್ಟ್ $200 ತನಕ ಬಂತು. ಇದು 100 ml. ಇದಕ್ಕೆ ಯಾಕೆ ನಾನು ಅಷ್ಟೊಂದು ಕೊಟ್ಟೆ ಅಂದರೆ, ಇದು ಏನು ಭಾಳ ಪಾಪ್ಯುಲರ್ ಆಗೋಯ್ತು ಇಲ್ಲಿ ಸಡನ್ನಾಗಿ. ನನಗೆ ಸ್ಟಾರ್ಟಿಂಗ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬಟ್ ತುಂಬ ಪಾಪ್ಯುಲರ್ ಆಯ್ತಲ್ಲ, ಒಂದ್ಸಲ ಹೋಗ್ಬಿಟ್ಟು ಟ್ರೈ ಮಾಡೋಣ ನಾನು ಕೂಡ ಅಂತ ತೊಗೊಂಡಿದ್ದು ಇದು. ಇದು ನಾನು ಇದು ರಿಯಲ್ ಆಗಿ ಆಗಿರೋದು. ಒಂದು ಕಡೆ ಹೋದಾಗ ಒಂದೇ ದಿನ ನನ್ನ 3 ಜನ ಇಲ್ಲಿ ಅವರು ಲೋಕಲ್ ಅವ್ರು ಬಂದ್ಬಿಟ್ಟು ನನಗೆ ಕೇಳಿದ್ರು, ನೀನು ಎಷ್ಟು ಚೆನ್ನಾಗೆ ನಿನ್ನ ಹತ್ರ ಫ್ರೇಗ್ರೆನ್ಸ್ ಬರ್ತದೆ, ನೀನು ಯಾವ ಪರ್ಫ್ಯೂಮ್ ಯೂಸ್ ಮಾಡಿರೋದು ಅಂತ ಬಂದ್ಬಿಟ್ಟು ಕೇಳಿದರು. ಸೊ ಇದು ಭಾಳನೇ ಪಾಪ್ಯುಲರ್ ಪರ್ಫ್ಯೂಮ್ ಆ್ಯಂಡ್ ಎಷ್ಟೊತ್ತು ಇರ್ತದೆ, ಆಲ್ಮೋಸ್ಟ್ 8 to 10 hours ಮಿನಿಮಮ್ ಇರ್ತದೆ ಈ ಪರ್ಫ್ಯೂಮ್ ನೀವು ಒನ್ ಟೈಮ್ ಯೂಸ್ ಮಾಡಿದರೆ. ಆ್ಯಂಡ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ರಿಯಲಿ ವರ್ತ್ ಇಟ್ ಇದು. ಸೊ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಇದು ಎಲೆಸಾಬ್ ಅಂತ. ನಾನು ಕೇಳಿರಲಿಲ್ಲ, ಇದು ನಿಜವಾಗ್ಲೂ ನನಗೆ ಹೊಸದು ಬ್ರ್ಯಾಂಡ್. ನಾನು ಸುಮ್ಮನೆ ಹಾಗೆ ವ್ಲಾಗ್ ನೋಡ್ತಾ ಇದ್ದೆ ಯಾರ್ದೋ ಒಬ್ಬರದು, ಅವರು ಎಲೆಸಾಬ್ ಯೂಸ್ ಮಾಡಿರೋದು ನೋಡಿದೆ ಆ್ಯಂಡ್ ತುಂಬಾ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ರು ಇದ್ರ ಬಗ್ಗೆ. ಇದು ಗರ್ಲ್ ಆಫ್ ನೌ ಫಾರ್ ಎವರ್. ಇದರಲ್ಲಿ ಇನ್ನೂ ಎಷ್ಟೊಂದು ಬೇರೆನೂ ಅದೇ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಒಂಥರ ಫ್ರೂಟಿಶ್ ಸ್ಮೆಲ್. ನಂಗೆ ಭಾಳನೇ ಇಷ್ಟ. ನಂಗೆ ಗೊತ್ತಿಲ್ಲ ನೀವೆಲ್ಲ ಯಾರ್ಯಾರು ಸ್ಟ್ರಾಂಗ್ ಸ್ಮೆಲ್ ಇಷ್ಟಪಡ್ತೀರಿ, ಈ ಥರ ಪರ್ಫ್ಯೂಮ್ ಇಷ್ಟಪಡ್ತೀರೋ ಇಲ್ಲೋ ಡೌಟ್ ನನಗೆ. ಬಟ್ ಡೆಫಿನೆಟ್ಲಿ ಯಾರಿಗೆ ಇಷ್ಟ ಆಗಲ್ಲ ಸ್ಟ್ರಾಂಗ್ ಸ್ಮೆಲ್, ಟ್ರೈ ಮಾಡ್ಬೋದು ಇದನ್ನು ಕೂಡ. ಆ್ಯಂಡ್ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲನೂ ಅಷ್ಟೇ ಅದೇ ಥರ ಫ್ರೆಗ್ರೆನ್ಸಸ್ದೇ ಇರೋದು. ಒಂದು ಫ್ರೂಟು ಇಲ್ಲಾಂದರೆ ಫ್ಲವರು, ಅದೇ ಥರನೇ ನಾನು ತೊಗೊಳ್ಳೋದು. ಇನ್ನೊಂದೇನು ಗೊತ್ತಾ, ಇದ್ರದ್ದು ಕಾಸ್ಟ್ ಅರೌಂಡ್ 4,000 ಅನಿಸ್ತದೆ. ಸೊ $55 ಹಾಗೆ ನನಗೆ ಸಿಕ್ಕಿರೋದು. ಇದು 4,000 ರುಪೀಸ್. ಆ್ಯಂಡ್ ಇನ್ನೊಂದು ನಾನೇನು ಹೇಳಬೇಕು ಅಂದರೆ, ಪರ್ಫ್ಯೂಮ್ಸಲ್ಲಿ 3 ಟೈಪ್ಸ್ ಅದೇ. ಒಂದು EDP, EDT ಮತ್ತು ಪರ್ಫ್ಯೂಮ್ ಅಂತ. ಸೊ EDP ಅಂದರೆ ಪರ್ಫ್ಯೂಮು, EDT ಅಂದರೆ ಟಾಯ್ಲೆಟ್, ಇನ್ನೊಂದು P ಅಂದರೆ ಬರೀ ಪರ್ಫ್ಯೂಮ್ ಅಂತ ಇರ್ತದೆ. ಸೊ ನಾನು ಒಂದು ಬಾಕ್ಸ್ನ ನಿಮಗೆ ಆಮೇಲೆ ತೋರಿಸ್ತೀನಿ, ಬಿಕಾಸ್ ಈ ಥರ ಕೆಳಗಡೆ ಬರೆದಿರ್ತಾರೆ, ಅದು ಕಾಣಿಸೋದಿಲ್ಲ ಕ್ಯಾಮ್ರಾ ಅಲ್ಲಿ. ಸೊ ನಂದು ಒಂದು ಬಾಕ್ಸ್ನ ನಾನು ಎಂಡಲ್ಲಿ ತೋರಿಸ್ತೀನಿ ಇನ್ ಕೇಸ್ ಇದ್ದರೆ, ಇಲ್ಲ ಒಂದು ಫೋಟೋನ ಹಾಕ್ತೀನಿ ನಾನು ಈ ವಿಡಿಯೋ ಅಲ್ಲಿ. ಈಗ EDP ಫಸ್ಟ್ ನಾನು EDT ಇಂದ ಶುರು ಮಾಡೋಣ. ಟಾಯ್ಲೆಟ್ ಅಂತ ಬರೆದಿರ್ತಾರಲ್ಲ, ಸೊ ಅದೇನು ಗೊತ್ತಾ, ನಿಮಗೆ 4 to 5 hours ಮ್ಯಾಕ್ಸಿಮಮ್ ಇರ್ತದೆ ಅದು ನಿಮಗೆ ಫ್ರೇಗ್ರೆನ್ಸ್. ಆಮೇಲೆ ನೀವು ಹುಡುಕ್ಬೇಕು ಎಲ್ಲೋಯ್ತು ನನ್ನ ಪರ್ಫ್ಯೂಮ್ ಅಂತ, ಆ ಥರ ಮಾಯನೇ ಆಗೋಗ್ತದೆ ನಿಮಗೆ. ಆ ಥರದ್ದು ಪರ್ಫ್ಯೂಮು ನಿಮಗೆ ಕಮ್ಮಿ ರೇಟಲ್ಲಿ ಸಿಗ್ತದೆ. ಇವಾಗ ನಾನು ಎಕ್ಸಾಂಪಲ್ ಇದೇ ತೊಗೊಳ್ಳೋಣ, ಇದು 4,000 ರುಪೀಸ್ ಅಂತ ಹೇಳಿದ್ನಲ್ಲ, ಅದೇ ನೀವು EDT ತೊಗೊಂಡ್ರೆ ಇದರಲ್ಲಿ ನಿಮಗೆ ಅರೌಂಡ್ 2,000 ರುಪೀಸ್ ಹಾಗೆ ಸಿಗ್ತದೆ. ಬಟ್ ನಾನೇನು ತೊಗೊಂಡಿನಿ, ಇದು EDP, ಅದಕ್ಕೆ ನನಗೆ ಕಾಸ್ಟ್ಲಿ ಬಿತ್ತು. EDTಯಲ್ಲಿ ಆಲ್ಕೋಹಾಲ್ ಜಾಸ್ತಿ ಇರ್ತದೆ, ಹಾಗಾಗಿ ನಿಮಗೆ ಪರ್ಫ್ಯೂಮ್ ಬೇಗ ಮಾಯ ಆಗೋಗ್ತದೆ. EDPಯಲ್ಲಿ ನಿಮಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋ ಕಾರಣಕ್ಕೆ ನಿಮಗೆ ಭಾಳ ಹೊತ್ತಿರ್ತದೆ ಆ ಪರ್ಫ್ಯೂಮು. ಆ್ಯಂಡ್ ಬರೀ ಪರ್ಫ್ಯೂಮ್ ಅಂತ ಇರೋದು ಡೆಫಿನೆಟ್ಲಿ ತುಂಬ ಎಕ್ಸ್ಪೆನ್ಸಿವ್. ಆ್ಯಂಡ್ ಅದರಲ್ಲಿ ಎಷ್ಟು ಆಲ್ಮೋಸ್ಟ್ 12 hours ಆ ಪರ್ಫ್ಯೂಮ್ ಹಾಗೆ ಇರ್ತದೆ. ಸೊ ಹಾಗಾಗಿ ನಾನು ಯೂಶ್ವಲಿ ಪ್ರಿಫರ್ ಮಾಡೋದು EDP. ಆ್ಯಂಡ್ ಅದು ಅರೌಂಡ್ 10 to 10 hours ತನಕ ಅಂತೂ ಮ್ಯಾಕ್ಸಿಮಮ್ ಬರ್ತದೆ. ಅಂದರೆ ಅದು ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಎಷ್ಟು ಸ್ವೆಟ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಸ್ಟಿಲ್ ಐ ವುಡ್ ರೆಕಮೆಂಡ್ ನೀವು EDP ಟ್ರೈ ಮಾಡಿರಿ ಎನಿ ಟೈಮ್ ನೀವು ಬೈ ಮಾಡಬೇಕು ಅಂದರೆ. ಇವಾಗ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅಂದರೆ ನೀವು EDT ಟ್ರೈ ಮಾಡ್ತೀರಿ ಅಂತ ಹೋದ್ರೇನು ಇಟ್ಸ್ ನಾಟ್ ವರ್ತ್ ಅಕಾರ್ಡಿಂಗ್ ಟು ಮೀ. ಯಾಕಂದರೆ ಅಷ್ಟೊಂದು ಖರ್ಚು ಮಾಡ್ತೀರಿ, ಮಾಡೋದೇ ನಿಜ ಅಂತೆ. ಸೊ ಒಂದು ಒಳ್ಳೆಯದೇ ತೊಗೊಂಡು ಯೂಸ್ ಮಾಡೋದು ನನ್ನ ಪ್ರಕಾರ ಅದು ಒಳ್ಳೆಯದು ಅಂತ ಅನ್ನಿಸ್ತದೆ. ಆ್ಯಂಡ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಇದು ಬಂದುಬಿಟ್ಟು ಸ್ಟ್ರಾಬೆರಿ ಪರ್ಫ್ಯೂಮ್ ಅಂತ ನಾನೇ ಇಟ್ಟೀನಿ. ಇದಕ್ಕೆ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಾಕ್ಸ್ ಕೂಡ ಇಲ್ಲ ಇದಕ್ಕೆ, ನಂಗೆ ಮರ್ತೇ ಹೋಗದೆ.
ಇದು ನಾನು ಫೀನಿಕ್ಸ್ಗೆ ಹೋದಾಗ, ನಮ್ಮ ಮಾಮನ ಮನೆಗೆ ಹೋದಾಗ ಅಲ್ಲಿ 5 ಬಿಲೋ ಅಂತ ಒಂದು ಶಾಪ್ ಅದೇ. ಇಲ್ಲಿ ನಾನು ಸಿಯಾಟ್ಲಲ್ಲಿ ಎಲ್ಲೂ ನೋಡಿಲ್ಲ. 5 ಬಿಲೋ ಅಲ್ಲಿ ಸಿಕ್ಕಿತ್ತು ನನಗೆ. ಸೊ $5 ಇದು, ಅಂದರೆ ಒಂದು 400 ರೂಪೀಸ್ ಅಷ್ಟೇ. ಇದು ಎಷ್ಟೊಂದು ಅದೇ. ಇದೂ ಅಷ್ಟೇ 100 ml. ಆ್ಯಂಡ್ ಇದೂ EDP. ನನಗೆ 400 ರೂಪೀಸ್ಗೆ EDP ಸಿಕ್ಕದೆ, ಅದಕ್ಕೆ ನಾನು ಇದನ್ನು ಬೈ ಮಾಡಿದ್ದೆ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ವಿಕ್ಟೋರಿಯಾ ಸೀಕ್ರೆಟ್ ಬಾಂಬ್ಶೆಲ್. ಇದಂತೂ ಒನ್ ಆಫ್ ದ ಬೆಸ್ಟ್ ಪರ್ಫ್ಯೂಮ್ ನಾನು ಹೇಳೋದು. ಇದು ಆ್ಯಕ್ಚುಲಿ ನಿಮಗೆ ನೈಕಾಲೆಲ್ಲನೂ ಸಿಗ್ತದೆ. ಪ್ರಾಬಬ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು, ಬಟ್ ನೀವು ಒಂದು ಲಕ್ಸುರಿ ಪರ್ಫ್ಯೂಮ್ ಟ್ರೈ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ಟ್ರೈ ದಿಸ್. ಇಟ್ ಈಸ್ ಪ್ರಾಬಬ್ಲಿ 6000 ಇಂಡಿಯಾದಲ್ಲಿ. ಇಲ್ಲಿ ನನಗೆ 3000 ರೂಪೀಸ್ಗೆ ಸಿಕ್ಕಿತ್ತು. ಸೊ ಇದು $40 ಹಾಗೆ ಇತ್ತು ಇಲ್ಲಿ ನಾನು ತೊಗೊಂಡಾಗ. ಇದರಲ್ಲೂ ಸ್ವಲ್ಪನೇ ಇರೋದು. ಇದು ಖಾಲಿ ಆಗ್ತಾ ಬಂತು, ಆಲ್ಮೋಸ್ಟ್ ಖಾಲಿನೇ ಇದು. ಬಟ್ ಸ್ಟಿಲ್ ನಾನು ಹಾಗೆ ಇಟ್ಕೊಂಡಿನಿ, ಚೆನ್ನಾಗದೆ ಇದು ನೋಡೋದಕ್ಕೆ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಡಾಸಿಯರ್ ಪರ್ಫ್ಯೂಮ್. ಸೊ ನೀವು ಎಷ್ಟೊಂದು ಜನಕ್ಕೆ ಗೊತ್ತು ಇವಾಗ ಡಾಸಿಯರ್ ಅಂದರೆ ಇದು ಡೂಪ್ ಪರ್ಫ್ಯೂಮ್ಸು. ನಾನು ಸುಮ್ಮನೆ ಟ್ರೈ ಮಾಡೋಣ ಅಂತ ತರಿಸ್ದೆ. ಇದು ಉಡಿ ಓಕ್ ಮಾಸ್ ಬಂದುಬಿಟ್ಟು ಶೆನೆಲ್ದು, ಮತ್ತು ಫ್ಲೋರಲ್ ಲ್ಯಾವೆಂಡರ್ ಬಂದುಬಿಟ್ಟು YSL ಲಿಬ್ರೆ. ನಂದು ಆ್ಯಕ್ಚುಲಿ ನೆಕ್ಸ್ಟ್ ಪರ್ಫ್ಯೂಮ್ ನಾನು YSL ಲಿಬ್ರೆನೇ ತೊಗೋಬೇಕು ಅಂತ ಇರೋದು. ಅದಕ್ಕೆ ಒಂದು ಸಲ ಡೂಪ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ಇದು ನಂಗೆ ಗೊತ್ತಿಲ್ಲ ಡಾಸಿಯರ್ ಎಲ್ಲರಿಗೂ ಇಷ್ಟ ಆಗ್ತದೋ ಇಲ್ಲೋ. ಇದು ನಿಜ ಹೇಳಬೇಕು ಅಂದರೆ 4 hours ಅಷ್ಟೇ ಇರ್ತದೆ ಪರ್ಫ್ಯೂಮ್, ನಾಟ್ ಮೋರ್ ದೆನ್ 4 hours. ಬಟ್ ಡೈಲಿ ವೇರ್ಗೆ ತುಂಬಾ ಚೆನ್ನಾಗದೆ ಈ ಪರ್ಫ್ಯೂಮ್ಸ್. ಎಕ್ಸ್ಪೆನ್ಸಿವೂ ಇಲ್ಲ. ಏನು ಅಂದರೆ ನಾನು ಇದ್ರದ್ದು ರೇಟ್ ನಿಮ್ಗೆ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್. ನೀವು ಒಂದು ತೊಗೊಂಡ್ರೆ ಅರೌಂಡ್ $30 ಆಗ್ಬೋದು, 2 ತೊಗೊಂಡ್ರೆ $26 ಈಚ್ ಬರ್ತದೆ. ನಾನು 3 ತೊಗೊಂಡಿರೋದು, ಹಾಗಾಗಿ ನನಗೆ ಅರೌಂಡ್ $22 ಬಿತ್ತು ಅಂತ ಅನ್ಕೊತೀನಿ. ಆ್ಯಂಡ್ ಇದ್ರದ್ದು ಏನು ಗೊತ್ತಾ, ಮ್ಯಾಗ್ನೆಟಿಕ್ ಕ್ಲೋಸರ್. ನನ್ನ ಹತ್ರ ಇರೋ ಯಾವ ಪರ್ಫ್ಯೂಮ್ಗೂ ಈ ಥರ ಮ್ಯಾಗ್ನೆಟಿಕ್ ಕ್ಲೋಸರ್ ಇಲ್ಲ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ಗೂ ಇಲ್ಲ. ನನಗೆ ಅದೊಂದು ತುಂಬ ಇಷ್ಟ ಇದರಲ್ಲಿ. ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಇದು ರ್ಯಾಮ್ಸನ್ಸ್. ಇದು ನೈಕಾ ಅಲ್ಲಿ ನನಗೆ ಜಸ್ಟ್ 150 ರೂಪೀಸ್ ಅನಿಸ್ತದೆ. ಓಕೆ, ಸ್ಟಾರ್ಟಿಂಗ್ 200 ಅಲ್ಲ, 150 ರೂಪೀಸೇ ನಂದು. ಇದು 150 ರೂಪೀಸ್ಗೆ 30 ml. ಇವಾಗ ನಂಗೆ ಗೊತ್ತಿಲ್ಲ ಎಷ್ಟಾಗದೆ ಅಂತ. ಇದು ನಾನು ನೈಕಾ ಅಲ್ಲೇ ತೊಗೊಂಡಿರೋದು. ಆ್ಯಂಡ್ ರೋಸ್ ಸ್ಮೆಲ್ ಗೊತ್ತಾ ಇದರಲ್ಲಿ, ಎಷ್ಟು ಘಮ ಘಮ ಅಂತದೆ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ರಿವ್ಯೂಸ್ ಎಲ್ಲ ಓದ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿದ್ದೆ ಇದನ್ನು. ಓಕೆ, ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಇದು ಅರಿಯಾನಾ ಗ್ರ್ಯಾಂಡ್ದು. ಇದ್ರದ್ದು ಕ್ಯಾಪ್ ತುಂಬ ಚೆನ್ನಾಗದೆ ಅಂದ್ಬಿಟ್ಟು ನಾನೆಲ್ಲೋ ತೆಗ್ದಿಟ್ಟೀನಿ. ಎಷ್ಟು ಹುಡುಕ್ತಿದ್ರು ಇವಾಗ ಸಿಗ್ತಾನೆ ಇಲ್ಲ ಕ್ಯಾಪ್. ಇದರಲ್ಲಿ ಇನ್ನೊಂದು ಸ್ವಲ್ಪ ಉಳಿದದೆ. ಇದು ನಂದು ಮೋಸ್ಟ್ಲಿ 2nd ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಅವಾಗೆಲ್ಲ ನಾ ಅವಾಗಲ್ಲ ಇವಾಗೂ ಅಷ್ಟೇ, ನಾ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡ್ತೀನಿ. ಸೊ ನಂದು 2nd ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಆದಾಗ ಈ ಪರ್ಫ್ಯೂಮ್ ನನಗೆ ಸಾಗರ್ ಗಿಫ್ಟ್ ಮಾಡಿದರು. ಕ್ಯಾಪ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತೆಗ್ದಿಟ್ಟೀನಿ, ನನಗೆ ನೆನಪೇ ಆಗ್ತಿಲ್ಲ ಎಲ್ಲಿ ಇಟ್ಕೊಂಡಿನಿ ಅಂತ. ಬಟ್ ಸ್ಟಿಲ್ ಇದು ಗಿಫ್ಟ್ ಬಂದಿರೋದು. ಸೊ ನನಗೆ ಇದ್ರದ್ದು ರೇಟ್ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ಇದು ಕ್ಲಿನಿಕ್ದು. ಇದು ಕೂಡ ಜಾಸ್ಮಿನ್ ಸ್ಮೆಲ್. ಇದು ಕ್ಯಾಪ್ ನಾನು ಸೆಲೋಟೇಪ್ ಹಾಕಿದ್ದೆ, ಎಷ್ಟೊಂದು ದಿನ ತೆಗ್ದೇ ಇರಲಿಲ್ಲ. ಅದು ತುಂಬ ಗಮ್ ಎಲ್ಲ ಅಂಟ್ಕೊಂಡ್ಬಿಟ್ಟದಿಲ್ಲಿ, ಅದಕ್ಕೆ ಈ ಥರ ಅದೇ. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪರ್ಫ್ಯೂಮ್. ಕ್ಯಾಪ್ ಮಾತ್ರ ನೋಡೋಂಗಿಲ್ಲ. ಇದೂ ನೈಕಾ ಅಲ್ಲಿ ಸಿಗ್ತದೆ. ನೈಕಾ ಅಲ್ಲಿ 5 or 6,000 ಅನಿಸುತ್ತೆ. ಇಲ್ಲಿ ನನಗೆ 3000ಗೆ ಸಿಕ್ಕಿತ್ತು. ಸೊ $40ಗೆ ಸಿಕ್ಕಿತ್ತು ನನಗೆ. ಆ್ಯಂಡ್ ಇದು ತುಂಬ ಯೂಸ್ ಮಾಡಿಲ್ಲ, ನಾನು ಇನ್ನೂ ಮಾಡಬೇಕು. ಯಾಕಂದರೆ ನಾನು ಇಂಡಿಯಾಗೆ ಬರ್ತಾ ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಪರ್ಫ್ಯೂಮ್ಸ್ಗೆ ಸೆಲೋಟೇಪ್ ಹಾಕ್ಬಿಡ್ತೀನಿ. ಸೊ ದಟ್ ಇನ್ ಕೇಸ್ ಅವ್ರು ಸೂಟ್ ಕೇಸ್ ಎಲ್ಲ ಎತ್ತೆತ್ತಿ ಬಿಸಾಕ್ತಾರಲ್ಲ, ಮುರಿದು ಹೋದ್ರೂ ನನ್ನ ಬಟ್ಟೆಗೆ ಏನೂ ಆಗಬಾರ್ದು ಅಂದ್ಬಿಟ್ಟು ನಾನು ಸೆಲೋಟೇಪ್ ಹಾಕ್ತಿದ್ದೆ. ಬಟ್ ಹಾಕಿ ತೆಗಿಯೋದು ಮರ್ತು ಹೋಗಿತ್ತು. ನನಗೆ ತೋರಿಸ್ಬೇಕು ಅಂತ ಇವಾಗೇ ತೆಗ್ದೀನಿ. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಇದು ಪ್ಲಮ್ದು. ಪ್ಲಮ್ ಇವಾಗ ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗೋಗದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಎಲ್ಲದರಲ್ಲೂ ಸಿಗ್ತದೆ ಪ್ಲಮ್. ಇದು ನಮ್ಮ ಕಕ್ಕಿ ಮತ್ತು ನಮ್ಮ ತಂಗಿ ಸೇರಿಬಿಟ್ಟು ನಮ್ಮ ಅಮ್ಮಂಗೆ ಗಿಫ್ಟ್ ಮಾಡಿದರು. ಅದು ಪ್ಯಾಕ್ ಆಫ್ 3 ಏನೋ ಇತ್ತು. ನನಗೆ ಇದು ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡು ಬಂದಿದ್ದೆ. ಇದು ತುಂಬ ಪಾಕೆಟ್ ಫ್ರೆಂಡ್ಲಿ ಅಲ್ಲ, ಎಲ್ಲನೋ ಹೋಗ್ತಾ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ಹಾಗಾಗಿ ಇದನ್ನು ನಾನು ತೊಗೊಂಡು ಬಂದೀನಿ. ಸೊ ನೆಕ್ಸ್ಟ್ ಪರ್ಫ್ಯೂಮ್ ಇದು ಇಟ್ಕೊಂಡ್ರೆ ನನಗೇನೋ ಅವಾರ್ಡ್ ಇಟ್ಕೊಂಡಿರೋ ಫೀಲ್ ಬರ್ತದೆ. ಇದು ನೋಡ್ರಿ ಎಷ್ಟು ಮಸ್ತ್ ಅದಲ್ಲ ಡಿಸೈನ್.
ಇದು ಬಂದ್ಬಿಟ್ಟು ಲತಾಫಾ ಅಂತ. ಇದು ಪರ್ಫ್ಯೂಮ್ UAE ಇದು, ಅಂದರೆ ಯಾವುದೋ ಒಂದು ದೊಡ್ಡ ಬ್ರ್ಯಾಂಡಿಂದು ಇವರು ಡ್ಯೂಪ್ ಮಾಡಿರ್ತಾರೆ. ಬಟ್ ಇಲ್ಲಿ ಲತಾಫಾಸ್ ಎಲ್ಲ ತುಂಬ ಪಾಪ್ಯುಲರ್, ಜನ ಯೂಶಲಿ ಅದೇ ಯೂಸ್ ಮಾಡ್ತಾರೆ. ಈಗ $400 ಹಾಗೆಲ್ಲ ಸ್ಪೆಂಡ್ ಮಾಡೋದ್ರ ಬದಲು ಇದ್ರ ಮೇಲೆ ಒಂದು $40-50 ಹಂಗೆ ಸ್ಪೆಂಡ್ ಮಾಡಿದರೆ ನಿಜವಾಗ್ಲೂ ಆಲ್ಮೋಸ್ಟ್ ಸಿಮಿಲರ್ ಫ್ರೆಗ್ರೆನ್ಸೇ ಬರ್ತದೆ. ಅದಕ್ಕೆ ನಾನು ಇದನ್ನೊಂದು ತೊಗೊಂಡು ಟ್ರೈ ಮಾಡಿದೆ. ಇದು UAE ಇದು ಕೂಡ EDPನೇ. ನನ್ನ ಹತ್ರ ಆ್ಯಕ್ಚುಲಿ ಎಲ್ಲ EDPನೇ ಇರೋದು, ಅದು ನಾನು ನೋಡೋದೂ ಬೇಡ. ಆ್ಯಂಡ್ ಇದು ಅಷ್ಟೇ $40-50 ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ಯಾತ್ ಆ್ಯಂಡ್ ಬಾಡಿ ವರ್ಕ್ಸು. ಇವಾಗ ಬ್ಯಾಂಗ್ಳೂರಲ್ಲಿ ಕೂಡ ಆಗದೆ. ನಾನೇ ಈ ಸಲ ಬಂದಾಗ ಅಲ್ಲಿಂದ ಒಂದು ಐಟಮ್ ತೊಗೊಂಡು ಬಂದಿದ್ದೆ. ಬಾಡಿ ಲೋಷನ್ ನಾನು ಇಂಡಿಯಾಯಿಂದ ಇಲ್ಲಿಗೆ ತೊಗೊಂಡ್ಬಂದಿದ್ದೆ. ಬಿಕಾಸ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಯೂಶಲಿ ಸೀಸನ್ ಪ್ರಕಾರ ಇಡ್ತಾರೆ. ಅಂದರೆ ಇವಾಗ ಕ್ರಿಸ್ಮಸ್ ಟೈಮಲ್ಲಿ ಬರೋದು ನಮಗೆ ಫಾಲ್ ಟೈಮಲ್ಲಿ ಇರಲ್ಲ, ಆ ಥರ ಇರ್ತದಲ್ಲ. ಸೊ ನಾನು ಇಂಡಿಯಾದಲ್ಲಿ ಸಿಕ್ತು ಅಂತ ನಾನೊಂದು ಬಾಡಿ ಲೋಷನ್ ತಂದಿದ್ದೆ. ಇದನ್ನ ನಾನು ಇಲ್ಲೇ ಬೈ ಮಾಡಿದ್ದು. ಯೂಶಲಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಬೈ 3 get 3 ಇದ್ದಾಗ ನಾನು ತೊಗೊಳ್ಳೋದು. ಸೊ ಇದು 3 ತೊಗೊತೀನಿ ನಾನು. ತೊಗೊಂಡ್ರೆ ಸೇಮು, ಒಂದು ನನಗೆ, ನಮ್ಮ ಅಮ್ಮಂಗೆ, ನಮ್ಮ ಅತ್ತೆಗೆ, ಮತ್ತು ಗೆಟ್ 3 ಫ್ರೀ ಅಲ್ಲ. ಸೊ ಮತ್ತೆ 3 ಜನಕ್ಕೆ ಸೇಮ್ ತೊಗೊಂಡಿರ್ತೀನಿ. ಅದರಲ್ಲಿಂದ ಒಂದಿದು. ಸೊ ಇದು ಸಿಂಗಲಾಗಿ ತೊಗೊಂಡ್ರೆ $16.5. ಬಟ್ ನಾನು ಜೊತೆಗೆ ತೊಗೊಂಡಿರ್ತೀನಿ. ಸೊ $16 ಹಾಗೆ 2 ಬರ್ತಾವೆ ನನಗೆ. ಸೊ $1400 2, ಅಂದರೆ $600 ಹಂಗೆ $700 1 ಬರೋದು. ನೀವು ಅನ್ಕೊಂತಿರ್ಬೋದು ಇಷ್ಟೊಂದು ಪರ್ಫ್ಯೂಮ್ ಇಟ್ಕೊಂಡಳಲ್ಲ ಅಂತ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದೊಂದು ಸ್ಟೋರಿ. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಅಪ್ಪ ತುಂಬ ಪರ್ಫ್ಯೂಮ್ಸ್ ಹಾಕೊಳ್ಳೋರು. ನಮ್ಮ ಅಪ್ಪಂಗೆ ಭಾಳ ಕ್ರೇಜ್ ಪರ್ಫ್ಯೂಮು. ಅಲ್ಲಿಂದನೇ ನನಗೆ ಬಂದಿದ್ದು. ನಾನು ಚಿಕ್ಕವಳಿದ್ದಾಗ ಪರ್ಫ್ಯೂಮ್ಸ್ ಎಲ್ಲ ಇರಲ್ಲ ನಮ್ಮ ಹತ್ರ. ಸೊ ನಾನು ನಮ್ಮ ಅಪ್ಪಂದೇ ತೊಗೊತಿದ್ದೆ, ನಮ್ಮ ಅಪ್ಪನ ಪರ್ಫ್ಯೂಮೇ ಹಾಕೊಂಡು ಹೋಗ್ತಿದ್ದೆ ನಾನು. ಹಂಗಿಂದ ಅದರಿಂದ ನನಗೆ ಭಾಳನೇ ಇಷ್ಟ. ನಾನು ಪರ್ಫ್ಯೂಮ್ಸ್ ತೊಗೋಬೇಕು, ನನ್ನ ಹತ್ರನೂ ಇಷ್ಟೊಂದು ಇರಬೇಕು. ಸೊ ಎವ್ರಿ ಡೇ ಒಂದೊಂದು ಪರ್ಫ್ಯೂಮ್ ಹಾಕೋಬೇಕು ಅನ್ನೋದೊಂದು ಕ್ರೇಜ್ ಬಂದುಬಿಟ್ಟದು ನನಗೂ. ಸೊ ಡೆಫಿನೆಟ್ಲಿ ಇದು ಪಾಸಿಟಿವ್ ವೇಯಲ್ಲಿ ತೊಗೊತೀನಿ ನಾನು. ಈ ಕ್ರೆಡಿಟ್ ಎಲ್ಲ ನಾನು ನಮ್ಮ ಅಪ್ಪಂಗೆ ಕೊಡ್ತೀನಿ. ಇವಾಗೂ ಅಷ್ಟೇ, ನಾನು ನಮ್ಮ ಅಪ್ಪ ಕೂತ್ಕೊಂಡ್ರೆ ಬರೀ ಪರ್ಫ್ಯೂಮ್ ಬಗ್ಗೆನೇ ಹುಡುಕ್ತಾ ಇರ್ತೀವಿ ಏನಾನ ಬೈ ಮಾಡಬೇಕು ಅಂದರೆ. ಆ್ಯಂಡ್ ಇದು ನಮ್ಮದು ಸ್ಟೋರಿ. ಆ್ಯಂಡ್ ಇದು ನೋಡ್ಬೋದು ನೀವು, ಪ್ರಾಡಾ ಮಿನಿ ಪರ್ಫ್ಯೂಮ್. ಇದು ಅರ್ಮಾನಿದು ಮಿನಿ ಪರ್ಫ್ಯೂಮ್. ಇದು ಹೆಂಗೆ ಅಂದರೆ ನಮಗೆ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಈ ಥರ ಓಪನ್ ಮಾಡ್ಬೋದು. ನಾವು ಜಸ್ಟ್ ತೊಗೊಂಡು ಹೀಗೆ ಡ್ರೆಸ್ಗೆ ಅಂಟಿಸ್ಕೊಂಡ್ಬಿಟ್ಟು ಹೋಗಬೇಕು. ಇದೂ ಅಷ್ಟೇ ಸೇಮ್ ಹಾಗೆ ಇರೋದು. ಪ್ರಾಡಾ ಕ್ಯಾಂಡಿ. ಸೊ ಇದು ತುಂಬ ಕ್ಯಾಂಡಿ ಫ್ರೇಗ್ರೆನ್ಸ್. ಸೊ ಒಂಥರ ಫ್ರೂಟಿ ಥರನೇ ಇರ್ತದೆ ಇದು ಕೂಡ. ನನ್ನ ಹತ್ರ ಇರೋದ್ರಲ್ಲಿ ಡಿಫ್ರೆಂಟ್ ಪರ್ಫ್ಯೂಮ್ ಅಂದರೆ ಇದೇ ಒಂದು ಅರ್ಮಾನಿದು. ಇದು ಒಂದು ಸ್ವಲ್ಪ ಸ್ಟ್ರಾಂಗ್ ಪರ್ಫ್ಯೂಮು. ಈಗ ಏನೋ ಇಫ್ ಐ ವಾಂಟ್ ಟು ಟ್ರೈ ನ್ಯೂ ಪರ್ಫ್ಯೂಮ್, ಸೊ ಅವಾಗ ಇದನ್ನು ಟ್ರೈ ಮಾಡಿದರೆ ಬೆಟರ್ ಅಂತ ಅಂದ್ಕೊಂಡು ತೊಗೊಂಡೆ. ಬಿಕಾಸ್ ನನಗೆ ಇದುವರೆಗೆ ಏನು ಸ್ಟ್ರಾಂಗ್ ಫ್ರೇಗ್ರೆನ್ಸ್ದು ತೊಗೋಬೇಕು ಅಂತ ಅನಿಸಿಲ್ಲ. ಬಟ್ ಸ್ಟಿಲ್ ಯಾವಾಗಾದರೂ ಬೇಕು ಅನಿಸಿದ್ರೆ ಇರ್ತದೆ ಅಂದ್ಬಿಟ್ಟು ಇದು ಒಂದು ಮಿನಿ. ಇದು ನಾನು ತೊಗೊಂಡಿಲ್ಲ ಆ್ಯಕ್ಚುಲಿ. ಇದೇನು ಗೊತ್ತಾ, ಸೆಫೋರಾ ಅಲ್ಲಿ ನಾವೇನಾನ ತುಂಬ ಪರ್ಚೇಸ್ ಮಾಡಿದರೆ ನಮಗೆ ಐಟಮ್ಸ್ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಕೊಡ್ತಾರೆ. ಅದರಲ್ಲಿ ಆಪ್ಷನ್ ಇತ್ತು ನನಗೆ. ಇದು ಗುಚ್ಚಿ, ಆಮೇಲೆ ಇನ್ನೂ ತುಂಬ ಯಾವುದ್ಯಾವುದೋ ಇತ್ತು. ನಾನು ಇದನ್ನು ಅಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಫ್ರೀ ಬಂದಿದ್ದು, ಬಟ್ ಇದಕ್ಕೆ ನಾನು ಪೇ ಮಾಡಿದ್ದೆ. ಆ್ಯಂಡ್ ಹಾಗೇನೆ ನನಗೆ ವ್ಯಾಲೆಂಟಿನೋದೊಂದು ಬಂತು ನಾನು ಸೆಫೋರಾ ಅಲ್ಲಿ ಬೈ ಮಾಡಿದಾಗ. ಇದು ಆ್ಯಕ್ಚುಲಿ ಓಪನ್ನು ಮಾಡಿಲ್ಲ, ಇವಾಗೇ ಮಾಡೋಣ. ಈ ಥರ ಕೊಡ್ತಾರೆ ಸ್ಯಾಂಪಲ್ಸು. ಸೊ ಈ ಸ್ಯಾಂಪಲ್ ಈ ಥರ ಕೊಟ್ಟರು ನಾವು ನಮ್ಮದು ಪರ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ಈ ಥರ ಅಂತೂ ನನ್ನ ಹತ್ರ ಎಷ್ಟೋ ಬಂಚ್ ಆಫ್ ಸ್ಯಾಂಪಲ್ ಪರ್ಫ್ಯೂಮ್ಸ್ ಅದೇ. ಬಿಕಾಸ್ ನಾನು ಏನೋ ಒಂದು ಪರ್ಚೇಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ಅವ್ರು ಸ್ಯಾಂಪಲ್ಸ್ ಕಳಿಸ್ತಾನೆ ಇರ್ತಾರೆ. ಈವನ್ ಇಲ್ಲಿ ಒಂದು ಪರ್ಫ್ಯೂಮ್ದು ಆ್ಯಪ್ ಅದೇ, ವೆಬ್ಸೈಟ್ ಅದೇ. ನಾವು ಅದರಲ್ಲಿ ಬೈ ಮಾಡಿದ್ರು ಅವ್ರು ಟೂ ಸ್ಯಾಂಪಲ್ಸ್ ಕಳಿಸ್ತಾರೆ. ಆ್ಯಂಡ್ ನನ್ನ ಕಲೆಕ್ಷನಲ್ಲಿ ಲಾಸ್ಟ್ ಥಿಂಗ್ ಬಂದುಬಿಟ್ಟು ಇವು 3. ಇದು ಗುಚ್ಚಿ ರಶ್, ಆಮೇಲೆ ಇದು ಬ್ಲ್ಯಾಕ್ ಓಪಿಯಮ್, ಇದು ಜೆಡೋರ್ದು. ಇದು ಏನು ಅಂದರೆ ಪರ್ಫ್ಯೂಮ್ ಆಯಿಲ್ಸ್ ಇದು. ಸೊ ನಾನು ಪರ್ಫ್ಯೂಮ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ. ಇದು ತುಂಬಾ ಕಮ್ಮಿ, ಅರೌಂಡ್ $800 ಅನಿಸ್ತದೆ. ಸೊ $10 ಈಚ್ ಇದು ಹೆಂಗೆ ಅಂದರೆ ಯೂಶಲಿ ನಾನು ಇಲ್ಲಿ
ಜಾಯಿಂಟ್ಸ್ ಹತ್ರ ಹಚ್ಕೊಳ್ಳೋದು, ರಿಸ್ಟಿಗೆ ಹಚ್ಕೊಳ್ಳೋದು ಮಾಡ್ತೀನಿ. ಸೊ ದ್ಯಾಟ್ ತುಂಬಾ ಆ ಫ್ರೇಗ್ರೆನ್ಸ್ ಎದ್ದು ಹೊಡಿತದೆ. ಯಾವಾಗಲೂ ಅಷ್ಟೇ ನೀವು ಪರ್ಫ್ಯೂಮ್ ಹಾಕೋಬೇಕಾದ್ರೆ ನೀವು ರಿಸ್ಟಿಗೆ ಹಾಕೋಬೇಕು. ದೆನ್ ಇಲ್ಲಿ ಎಲ್ಬೋಗೆ ನೀವು ಶಾರ್ಟ್ ಡ್ರೆಸ್ ಹಾಕೊತಾ ಇದ್ರೆ ಹಿಂದೆಗಡೆ ಹಾಕೊಳ್ರಿ, ಸೊ ದಟ್ ಅದು ಎದ್ದು ಹೊಡಿತದೆ ಆ ಫ್ರೇಗ್ರೆನ್ಸ್. ಲಾಸ್ಟ್ ಅಂತ ಹೇಳಿದೆ ಆಯಿಲ್ಸ್ಗೆ, ಬಟ್ ಆ್ಯಕ್ಚುಲಿ ಇಲ್ಲಿ ಮೇಜರ್ ಇಷ್ಟೊಂದು ಪರ್ಫ್ಯೂಮ್ಸ್ ಇಟ್ಟಿರೋದು ಮರ್ತೋಯ್ತು ನನಗೆ. ಇದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು. ನಂಗೆ ಗೊತ್ತಿಲ್ಲ ಇಂಡಿಯಾದಲ್ಲಿ ಅದೋ ಇಲ್ಲೋ, ಯಾಕಂದರೆ ನಾನು ಇಂಡಿಯಾಗೆ ಬಂದಾಗ ಇದು ಬಂದಿರಲಿಲ್ಲ. ನಾನು ಇಲ್ಲಿಗೆ ಬಂದಮೇಲೆ ಇದು ಲಕ್ಸುರಿ ಎಡಿಷನ್ ಅಂತ ಅವರು ರಿಲೀಸ್ ಮಾಡಿದರು. ಸೊ ಇವರು ಒಂದು ಸೀಸನ್ಗೆ ಒನ್ಸ್ ಅವರು ಎಷ್ಟೊಂದು ಫ್ರೆಗ್ರೆನ್ಸಸ್ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಈ ಸಲ ಲಕ್ಸುರಿ ಎಡಿಷನ್ ಅಂತ. ಇದ್ರದ್ದು ಯಾವ್ದ್ಯಾವುದು ಇದ್ರದ್ದು ರಿಯಲ್ ಪರ್ಫ್ಯೂಮ್ ಅನ್ನೋದು ನಾನು ಶಾರ್ಟ್ ವಿಡಿಯೋ ಆಲ್ರೆಡಿ ಮೆನ್ಷನ್ ಮಾಡೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕು ಅಂದರೆ ಹೋಗಿ ನೋಡ್ಬೋದು. ಇದೂ ಅಷ್ಟೇ, ಇವೆಲ್ಲನೂ ಮಿಸ್ಟ್. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ಯೂಶಲಿ ಮಿಸ್ಟೇ ಇರೋದು, ಅವ್ರದ್ದು ಪರ್ಫ್ಯೂಮ್ಸ್ ಇಲ್ಲ. ಇದು ಕವರ್ಡ್ ಇನ್ ರೋಸಸ್ ನನ್ನ ಹತ್ರ 2 ಅದೇ, ಬಿಕಾಸ್ ಇದು ಎಷ್ಟು ರೋಸ್ ಫ್ರೇಗ್ರೆನ್ಸ್ ಆ್ಯಂಡ್ ರೋಸ್ ಮತ್ತು ಫ್ರೂಟ್ ಮಿಕ್ಸ್ ಆಗಿರೋದು. ಇದು ನಂಗೆ ಎಷ್ಟೊಂದು ಇಷ್ಟ ಆಗೋಯ್ತು ಅಂದರೆ ಈ ಪರ್ಫ್ಯೂಮ್ಸ್ ಎಲ್ಲದ್ರ ಮಧ್ಯೆ ತುಂಬ ಇಷ್ಟ ಆಗಿರೋದಿದೆ. ಇದ್ರದ್ದು ಒರಿಜಿನಲ್ ಪರ್ಫ್ಯೂಮ್ ಬಂದುಬಿಟ್ಟು ಅರೌಂಡ್ $400-500 ಅನಿಸ್ತದೆ ಅದು. ಸೊ ಆಲ್ಮೋಸ್ಟ್ 45,000 ರುಪೀಸಲ್ಲಿರೋದು. ನನಗೆ ಅದು ಅಷ್ಟೊಂದು ವರ್ತ್ ಅಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಾನು ಮಿಸ್ಟ್ ತೊಗೊಂಡಿದ್ದು. ಇಂಡಿಯಾದಲ್ಲಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಇವು ಅಷ್ಟೇ ಮಿಸ್ಟ್ 4 ಅವರ್ಸ್ಗಿನ್ನ ಜಾಸ್ತಿ ಇರಲ್ಲ, ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಸೊ ಇವಾಗ ಡೈಲಿ ಯಾರಾದರೂ ಯೂಸ್ ಮಾಡೋರಿದ್ರೆ ಸೊ ಇವು ಬಾಡಿ ಲೋಷನ್ ಹಚ್ಕೊಂಡ್ಮೇಲೆ ಕೈಗೆಲ್ಲನೂ ಸ್ಪ್ರೇ ಮಾಡ್ಕೋಬೋದು. ಡೆಫಿನೆಟ್ಲಿ ಮಿಸ್ಟ್ಗೆ ಏನು ತೊಂದರೆ ಇಲ್ಲ, ಸ್ಕಿನ್ಗೆ ನಿಮಗೆ ಡ್ಯಾಮೇಜ್ ಮಾಡಲ್ಲ. ಆ್ಯಂಡ್ ಅದೂ ನಿಮ್ಮ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಹಾಕಿದ್ರೆ ಅಂತೂ ಡೆಫಿನೆಟ್ಲಿ ಇದು ಏನು ನಿಮಗೆ ಡ್ಯಾಮೇಜ್ ಮಾಡಲ್ಲ. ಇನ್ನೊಂದೇನು ಅಂದರೆ ಇದೂ ಅಷ್ಟೇ ನಾನು ಆಫರಲ್ಲಿ ತೊಗೊಂಡಿದ್ದು, ಬೈ 3 get 3 ತೊಗೊಂಡಿದ್ದು. ಬಟ್ ನನಗೆ ಒಂದು ಮಾತ್ರ ಇದು ಸ್ಪೆಷಲಾಗಿ ಅದು ಇನ್ನೊಂದೇನೋ ಆಫರ್ ಇತ್ತು, ಹಾಗಾಗಿ ನನ್ನ ಹತ್ರ 7 ಇರೋದು ಡಿಫ್ರೆಂಟದು. ಬಟ್ ಈ ಸಲ ಎಲ್ಲನೂ ನಾನೇ ತೊಗೊಂಡಿನಿ, ನಮ್ಮ ಅಮ್ಮಂಗೆ ನಮ್ಮ ಅತ್ತೆಗೆ ಅಂತ ಅಲ್ಲ, ಯಾಕಂದರೆ ನಾನು ಇಂಡಿಯಾದಿಂದ ಬಂದಮೇಲೆಲ್ಲ ಬೈ ಮಾಡಿರೋದು. ಸೊ ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ಎಡಿಷನ್ ಇದ್ದು ಅವ್ರಿಗೆ ಇಷ್ಟ ಆದರೆ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿ ತನಕನೂ ಇದೆಲ್ಲ ನಂದೇ. ಯೂಶಲಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ನೀವು ಫಸ್ಟ್ ಚೆರಿ ಬ್ಲಾಸಮ್ ಅಂತ ಒಂದಾದೆ, ಅದು ತುಂಬ ಫೇಮಸ್. ಅದರದ್ದೇ ಮಿಸ್ಟ್ ಅದೇ, ಆಮೇಲೆ ಬಾಡಿ ಲೋಷನ್ ಆ್ಯಂಡ್ ಇದು ಶವರ್ ಜೆಲ್ ಎಲ್ಲನೂ ಅದೇ. ಸೊ ನೀವು ಟ್ರೈ ಮಾಡೋದಿದ್ರೆ ಅದನ್ನು ಮಾಡ್ಬೋದು. ಆ್ಯಂಡ್ ಬಾಡಿ ಲೋಷನಲ್ಲಿ ಕ್ಯಾಶ್ಮೇರ್ ಅಂತ ಒಂದದೆ, ಅದನ್ನು ಟ್ರೈ ಮಾಡ್ಬೋದು. ಅದು ಓನ್ಲಿ ಕ್ರಿಸ್ಮಸಲ್ಲಿ ಬರೋದು ಇಲ್ಲಿ US ಅಲ್ಲಿ. ಇಂಡಿಯಾದಲ್ಲಿ ಪ್ರಾಬಬ್ಲಿ ಆಲ್ ದ ಡೇಸ್ ಇರ್ತದೆ. ಸೊ ನೀವು ಟ್ರೈ ಮಾಡಿರಿ. ಆ್ಯಂಡ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಕೇಳ್ಬೋದು, ನಂಗೆ ತುಂಬಾ ಇಷ್ಟ ಪರ್ಫ್ಯೂಮ್ಸ್ ಬಗ್ಗೆ ಮಾತಾಡೋದಕ್ಕೆ. ಆ್ಯಂಡ್ ನೀವು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಮೂಲಕ ನಿಮಗೆ ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ನನ್ನ ಪರ್ಫ್ಯೂಮ್ಸ್ದು ಮುಗಿಸೋಣ. ಈಗ ನನ್ನ ಹಸ್ಬೆಂಡ್ದು ಶುರು ಮಾಡ್ಕೊಳ್ಳೋಣ, ಬಿಕಾಸ್ ನಂದು ಮುಗೀತು ಇವಾಗ ಇಲ್ಲಿಗೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ದು, ಅದರಲ್ಲಿ ಇದು YSL-Y. ಇದು ನಾನು ವಿಕ್ಟೋರಿಯಾ ಸೀಕ್ರೆಟ್ ತೊಗೊಂಡ್ನಲ್ಲ ದುಬೈ ಏರ್ಪೋರ್ಟಲ್ಲಿ, ಸೊ ನನ್ನ ಹಸ್ಬೆಂಡ್ ಇದನ್ನು ತೊಗೊಂಡ್ರು YSL-Y. ಇದು ಯೂಶಲಿ ಮೆನ್ದು ಜಾಸ್ತಿ ಸ್ಟ್ರಾಂಗ್ ಬರ್ತದೆ ವುಮೆನಿಗೆ ಕಂಪೇರ್ ಮಾಡಿದರೆ ಪರ್ಫ್ಯೂಮು. ಬಟ್ ನನಗೆ ತುಂಬ ಹೆಡೇಕ್ ಆಗ್ತದೆ, ಹಾಗಾಗಿ ನನ್ನ ಹಸ್ಬೆಂಡ್ದು ಪರ್ಫ್ಯೂಮ್ಸನ್ನು ನಾನೇ ಚೂಸ್ ಮಾಡೋದು. ಬಿಕಾಸ್ ಅವ್ರು ಹಾಕೊಂಡಾಗ ನನಗೆ ತಲೆನೋವು ಬರಬಾರ್ದು ಅಂಥದ್ದು ನಾನು ಚೂಸ್ ಮಾಡೋದು. ಆ್ಯಂಡ್ ಡೆಫಿನೆಟ್ಲಿ ಅವರು ಇಷ್ಟಪಡ್ತಾರೆ. ಸೊ ಅದರಲ್ಲಿ YSL-Y ನನಗೆ ತುಂಬ ಇಷ್ಟ ಆಗೋಯ್ತು ಇದು. ಆ್ಯಂಡ್ ಇದನ್ನು ನಾನು ಕೂಡ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ. ನಂಗೆ ಆ ಥರ ಏನೂ ಇಲ್ಲ, ನನ್ನದೇ ನಾನು ಯೂಸ್ ಮಾಡಬೇಕು, ಅವ್ರದ್ದು ನಾನು ಯೂಸ್ ಮಾಡಬಾರ್ದು ಅಂತ ಇಲ್ಲ. ಸಾಗರ್ ಪರ್ಫ್ಯೂಮ್ ಕೂಡ ನಾನು ಒಂದೊಂದು ಸಲ ಯೂಸ್ ಮಾಡ್ತೀನಿ. ಇದು ನಿಜವಾಗ್ಲೂ ಹಾಕೊಂಡಾಗ ತುಂಬ ಅಟ್ರ್ಯಾಕ್ಟ್ ಮಾಡ್ತದೆ ಈ ಪರ್ಫ್ಯೂಮು. ಸೊ ಡೆಫಿನೆಟ್ಲಿ ಟ್ರೈ ಮಾಡಬೇಕು YSL-Y. ಇದು ಅರೌಂಡ್ 12,000 ರುಪೀಸ್ ಆಯಿತು ದುಬೈ ಏರ್ಪೋರ್ಟಲ್ಲಿ. ನಮಗೆ $120 ಆಯಿತು ಇದು. ಇದು ಡಿಯೋಡ್ರೆಂಟ್, ಇದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ತೊಗೊಂಡಿದ್ದು. ಡೆಫಿನೆಟ್ಲಿ ವರ್ತ್ ಅಂತ ಅನ್ನಿಸ್ತದೆ. $17 ಇದು. ಆ್ಯಂಡ್ ಎಷ್ಟು ಚೆನ್ನಾಗಿ ಫ್ರೇಗ್ರೆನ್ಸ್ ಅದು ಗೊತ್ತಾ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಇದು ಮೋರ್ ದ್ಯಾನ್ 4 hours ಇರ್ತದೆ, ಬಿಕಾಸ್ ಇದು ಗೊತ್ತಿಲ್ಲ ಮೆನ್ದು ಅಂತ ಸ್ವಲ್ಪ ಸ್ಟ್ರಾಂಗ್ ಇರ್ಬೋದು. ಬಿಕಾಸ್ ವುಮೆನ್ದು ಯಾವುದು 4 hours ಜಾಸ್ತಿ ಇರಲ್ಲ, ಪ್ರಾಬಬ್ಲಿ ಒಬ್ಬೊಬ್ಬರಿಗೆ 2 hours ಮುಗ್ದೋಗ್ತದೆ. ಇದು ನಿಮಗೆ ಮೋರ್ ದ್ಯಾನ್ 4 hours ಡೆಫಿನೆಟ್ಲಿ ಇರ್ತದೆ. ಆ್ಯಂಡ್ $17 ಇದು. $17 ಅಂದರೆ ಅರೌಂಡ್ 1,400 ರುಪೀಸ್, 1,400-1,500 ರುಪೀಸ್.
ನಾನು ಅಪ್ರಾಕ್ಸಲ್ಲಿ ಹೇಳ್ತಾ ಇದ್ದೀನಿ, ನೀವು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಶೆನೆಲ್ದು ಇದು ಒಂದು ಸ್ಟ್ರಾಂಗ್ ಪರ್ಫ್ಯೂಮ್ ಇರೋದು ನನ್ನ ಹಸ್ಬೆಂಡ್ ಹತ್ರ. ಇದು ಡೆಫಿನೆಟ್ಲಿ ಶೆನೆಲ್ ಯಾರಿಗೆ ಇಷ್ಟ ಇರಲ್ಲ ಹೇಳ್ರಿ. ನನಗೆ ತಲೆನೋವು ಬರ್ತದೆ, ಬಟ್ ಲೈಟಾಗಿ ಸ್ಪ್ರೇ ಮಾಡ್ಕೊಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಶೆನೆಲ್ದು. ನಾನು ಶೆನೆಲ್ ಯೂಸ್ ಮಾಡಲ್ಲ, ಇದು ಜಸ್ಟ್ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ. ಬ್ಲೂಡಿ ಶೆನೆಲ್ ಇದು ಅರೌಂಡ್ 13,000 rupees ಆಯಿತು. ಅಂದರೆ ನಮಗೆ $150 ಆಗಿರ್ತದೆ, $140-150 ಇದು. ಸೊ ಇವಾಗ ರೇಟ್ಸ್ ಎಲ್ಲ ಚೇಂಜ್ ಆಗ್ತವೆ ಸಮ್ಟೈಮ್ಸ್. ಸೊ ನಾನು ತಗೊಂಡಿದ್ದ ಟೈಮ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈ ಪರ್ಫ್ಯೂಮ್ ಬಂದುಬಿಟ್ಟು ಇದು ನನ್ನ ತಮ್ಮ ಐರ್ಲ್ಯಾಂಡಿಂದ ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಮಾಡಿರೋದು, ಹಾಗಾಗಿ ಇದ್ರದ್ದು ಪ್ರೈಸ್ ಗೊತ್ತಿಲ್ಲ. ಇದೂ ಸ್ವಲ್ಪ ಸ್ಟ್ರಾಂಗ್ ಅದೆ, ಅಂದರೆ ಮೆನ್ಗೆ ತಕ್ಕಂಗೆ ಸ್ಟ್ರಾಂಗ್ ಅದೆ. ಆ್ಯಂಡ್ ಇದು ಚೆನ್ನಾಗದೆ, ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು. ಬಟ್ ನಂಗೆ ರೇಟ್ ಗೊತ್ತಿಲ್ಲ ಇದ್ರದ್ದು. ನೆಕ್ಸ್ಟ್ ಬಂದುಬಿಟ್ಟು ಇದು ಹ್ಯೂಗೋ ಬಾಸ್. ಡೆಫಿನೆಟ್ಲಿ ಹ್ಯೂಗೋ ಬಾಸ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಸೊ ನಾವು ಇದು ಒಂದೇ EDT ತಗೊಂಡಿದ್ದು. ಇದು 200 ml. ನಮಗೆ ಅಷ್ಟೊಂದು ಕಾಸ್ಟ್ಲಿ ಏನು ಬೀಳಲಿಲ್ಲ. EDT ಅಲ್ಲ, ಜಾಸ್ತಿ ಹೊತ್ತು ಇರಲ್ಲ, ಜಸ್ಟ್ ಸ್ಮಾಲ್ ಎಲ್ಲನ ಫಂಕ್ಷನ್ಗೆ ಹೋಗಿ ಬರೋದಿದ್ರೆ ಇದು ಯೂಸ್ ಆಗ್ತದೆ ಅಷ್ಟೇ. ಅದು ಬಿಟ್ಟರೆ ಇದು ಆ್ಯಕ್ಚುಲಿ ಯೂಸ್ ಮಾಡಲ್ಲ ನಾವು. ಅದು ಒಂದು 8,000 rupees ಸಿಕ್ತು ನಮಗೆ 200 ml. ಬಿಕಾಸ್ EDT ಅಲ್ಲ, 800 ಅಂದರೆ $100 ಸಿಕ್ಕದೆ ನಮಗಿದು. ಇದು ಡಾಸಿಯರ್ದು. ಇದ್ರದ್ದು ರಿಯಲ್ ಬಂದುಬಿಟ್ಟು ಡಿಯರ್ ಸ್ವಾಚ್ದಿದು. ಸೊ ಅದೇ ನಾನು ತರಿಸ್ಕೊಂಡಿದ್ನಲ್ಲ 2 ಡಿಯೋರ್, ಇದು ಒಂದು ಆ್ಯಡ್ ಮಾಡಿದ್ದೆ ಸಾಗರ್ಗೆ ಅಂದ್ಬಿಟ್ಟು. ಸೊ ಹಾಗಾಗಿ 3 ತೊಗೊಂಡಿದ್ದಕ್ಕೆ ನಮಗೆ $22 ಬಿತ್ತು ಈಚ್. ಆ್ಯಂಡ್ ಇದು CKದು ಕ್ಯಾಲ್ವಿನ್ ಕ್ಲೇನ್ದು ಪರ್ಫ್ಯೂಮ್. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಇದು ಪ್ರಾಬಬ್ಲಿ ಈಗ ಒನ್ ಇಯರ್ ಮೇಲೆ ಆಯಿತು ಈ ಪರ್ಫ್ಯೂಮ್ ತೊಗೊಂಡು. ಇಷ್ಟು ಕಮ್ಮಿ ಅಂದರೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ರು ತುಂಬ ಹೊತ್ತಿರ್ತದೆ. ಇದು $10 ಇದು, ಅಂದರೆ 800 rupeesಗೆ ಸಿಕ್ಕಿತ್ತು CK. ಹಾಗಾಗಿ ಸುಮ್ಮನೆ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದು. ಆ್ಯಂಡ್ ಇದು 50 ml. ನಾನು ಲತಾಫಾದ್ ಹೇಳಿದ್ನಲ್ಲ ನಾನು ತಗೊಂಡಿರೋದು. ಸೊ ಇದು ಅದೇ ಥರ ಮೆನ್ನಿಂದಿದು. ಇದು 9 PM ಅಫ್ನಾನ್ ಅನಿಸ್ತದೆ. ನಂಗೆ ಇದ್ರದ್ದು ಕಂಪ್ಲೀಟ್ ಎಲ್ಲದ್ರದ್ದು ಹೆಸರು ಗೊತ್ತಿಲ್ಲ, ಜಸ್ಟ್ ಲತಾಫಾ ಅಂತ ಗೊತ್ತು. ಸೊ ಇದು ಒಂಥರ ಏನು ಗೊತ್ತಾ, ಕೊಕೊನೆಟ್ದು ಸ್ಮೆಲ್ ಬರ್ತದೆ. ಅಂದರೆ ಅದು ಒಂದು ಚಾಕ್ಲೇಟ್ ಅದಲ್ಲ, ಕೊಕೊನೆಟ್ ಚಾಕ್ಲೇಟ್, ಆ ಥರ ಒಂದು ಸ್ವಲ್ಪ ಟೆಕ್ಸ್ಚರ್ ಬರ್ತದೆ. ಕೊಕೊನೆಟ್ ಮತ್ತು ವೆನಿಲಾ ಮಿಕ್ಸ್ ಆಗಿತ್ತು. ಇದು ಚೆನ್ನಾಗದೆ ಆ್ಯಂಡ್ ತುಂಬ ಹೊತ್ತು ಇರ್ತದೆ. 100 ml ಇದು ಜಾಸ್ತಿ ಏನಿಲ್ಲ. ಇದೂ ಅಷ್ಟೇ $30-40 ಅಷ್ಟೇ. ಆ್ಯಂಡ್ ಇದು ಅಮೆಝಾನಲ್ಲಿ ಬೈ ಮಾಡಿದ್ದು, ಇಲ್ಲಿ US ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಕೂಡ ಲತಾಫಾದೆ. ಇದು ಅಷ್ಟೇ, ನಾಟ್ ಮೋರ್ ದೆನ್ $30 ಅನ್ಸುತ್ತೆ. ಇದು $30 ಅಷ್ಟೇ. ಇದು ಜಾಸ್ತಿ ಹೊತ್ತಿರಲ್ಲ. ನಾನು ಬೇರೆ ಲತಾಫಾ ಕಂಪೇರ್ ಮಾಡಿ ಇದಕ್ಕೆ ನೋಡಿದರೆ ಇದು ಜಾಸ್ತಿ ಹೊತ್ತಿರಲ್ಲ. ಸ್ಟಿಲ್ EDPನೇ ಇದು, ಅಂದರೂ ಜಾಸ್ತಿ ಹೊತ್ತಿರಲ್ಲ. ಸೊ ನಾನು ಎಷ್ಟೊಂದು ಸಲ ನಿಮಗೆ ಹೇಳ್ತಾ ಇದ್ದೀನಿ EDT ಅಂತ. ಸೊ ದ್ಯಾಟ್ ನೀವು ನೆಕ್ಸ್ಟ್ ಟೈಮ್ ಪರ್ಫ್ಯೂಮ್ ತೊಗೋಬೇಕಾದ್ರೆ ಅದನ್ನು ಮಿಸ್ ಮಾಡಲಿಲ್ಲ ನೋಡಿ ತೊಗೊಳ್ರಿ. ಯಾಕಂದರೆ ಇವೆಲ್ಲ ಯಾವುದೂ ಕಮ್ಮಿ ರೇಟ್ ಇರಲ್ಲ. ಈವನ್ ಇಫ್ ಯು ಆರ್ ಟೇಕಿಂಗ್ 500 rupees ಒಳಗೆ ತೊಗೊತಾ ಇದ್ರೂ ಚೆಕ್ ಮಾಡಿ ತೊಗೊಳ್ರಿ ಯಾವಾಗ್ಲೂ ಪರ್ಫ್ಯೂಮ್ಸ್ನ. ನೆಕ್ಸ್ಟ್ ಇದು ಬಂದುಬಿಟ್ಟು ನಾಟಿಕಾನು ಅಷ್ಟೇ ತುಂಬ ಕಾಸ್ಟ್ಲಿ ಏನೂ ಇಲ್ಲ. ಅರೌಂಡ್ $20-25ಗೆ ಸಿಕ್ಕಿರೋದು. ಇದು ಫ್ರೇಗ್ರೆನ್ಸ್ ಚೆನ್ನಾಗದೆ. ಸೊ ಲಾಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಡೇವಿಡ್ ಆಫ್. ಇದು ಟ್ರೈ ಮಾಡೋದಕ್ಕಂತ ತೊಗೊಂಡಿದ್ದು. ಯಾರಿಗೂ ಗೊತ್ತಿರಲಿಲ್ಲ ಇದು ಯಾವ ಥರ ಫ್ರೇಗ್ರೆನ್ಸ್ ಅದೇ ಅಂತ. ಸುಮ್ಮನೆ ಇದು ಆರ್ಡರ್ ಮಾಡಿ ತೊಗೊಂಡಿದ್ದು ನಾವು. ಇದು ನನ್ನ ಹಸ್ಬೆಂಡು, ನನ್ನ ತಮ್ಮ, ನಮ್ಮ ಅಪ್ಪ, ನಮ್ಮ ಮಾವ ಎಲ್ಲರಿಗೂ ಸೇಮ್ ಕೊಟ್ಟಿದ್ವಿ, ನಾವು ಗಿಫ್ಟ್ ಮಾಡಿದ್ವಿ. ಇದು EDTನೇ. ನೆಕ್ಸ್ಟ್ ಟೈಮ್ ತೊಗೊತಾ ಇಲ್ಲ ಈ ಪರ್ಫ್ಯೂಮ್, ಬಿಕಾಸ್ ಜಾಸ್ತಿ ಹೊತ್ತಿರಲ್ಲ ಇದು ಫ್ರೇಗ್ರೆನ್ಸ್, ಅದಕ್ಕೆ. ಸೊ ಇದು ನನ್ನ ಪರ್ಫ್ಯೂಮ್ ಕಲೆಕ್ಷನ್. ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಆಲ್ಸೋ ನನ್ನ ಹತ್ರ ಎಲ್ಲನೂ ಹೈ ಎಂಡ್ ಪರ್ಫ್ಯೂಮ್ಸ್ ಅಂತ ಏನೂ ಇಲ್ಲ, ಲೋ ಲೆವೆಲಿಂದ ಹೈ ಲೆವೆಲ್ ತನಕ ಎಲ್ಲ ಥರದ್ದು ಅದೇ. ಡೆಫಿನೆಟ್ಲಿ 150 ರುಪೀಸ್ದು ನಾನು ಅಷ್ಟೇ ಚೆನ್ನಾಗಿ ಯೂಸ್ ಮಾಡ್ತೀನಿ ಆ್ಯಸ್ ಆಫ್ ಗುಚಿ ಆರ್ ಪ್ರಾಡಾ, ನಾನು ಯಾವುದು ಹೈ ಎಂಡ್ ಇಟ್ಕೊಂಡಿನೋ. ಸೊ ನೀವು ಯಾವಾಗಲೂ ಅಷ್ಟೇ ಹೈ ಎಂಡ್ದೇ ತಗೋಬೇಕು ಅಂತ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜಸ್ಟ್ ಪರ್ಫ್ಯೂಮ್ ಕ್ವಾಲಿಟಿ ನೋಡಿ ತಗೊಳ್ರಿ, ಅದರಲ್ಲಿ ಆಯಿಲ್ ಕಂಟೆಂಟ್ ನೋಡಿ ತಗೊಳ್ರಿ. ಡೆಫಿನೆಟ್ಲಿ ನೀವು ತೊಗೊಂಡಿರೋದು ಚೆನ್ನಾಗಿ ಅನಿಸ್ತದೆ ನಿಮಗೆ ಆವಾಗ. ಆ್ಯಂಡ್ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ನಂದು ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ರಿ ನಂದು ಈ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ. ಸೊ ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.